ಬೆಳ್ದಿಂಗಳೇ ಭೂಮಿ ತಬ್ಬಿದಂಗೆ ನೀನೇ ನಂಗೆ ಬೆಳ್ಳಿ ಚುಕ್ಕಿ ಹಂಗೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ನಮ್ಮೂರಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾರೆ, ಹಾಗಾಗಿ ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಸೊ ಇವಾಗ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಊರಲ್ಲಿ ಒಂದು ರೌಂಡ್ ಮೆರವಣಿಗೆ ಕರ್ಕೊಬರ್ತಾರೆ. ಇವಾಗ ಟ್ರ್ಯಾಕ್ಟರ್ ಮೇಲೆ ಕೂರಿಸ್ತಾ ಇದ್ದಾರೆ. ಇನ್ನು ದೇವರು ಇವಾಗ ಮೆರವಣಿಗೆಯಿಂದ ಹೋಗ್ತಾ ಇದೆ. ಸೊ ಹಾಗಾಗಿ ಇವಾಗ ನಮ್ಮನೆ ಹತ್ರನೂ ಬಂದಿದೆ ಅಲ್ಲ, ಹಾಗಾಗಿ ದೇವರಿಗೆ ಆರತಿ ಮಾಡಿ ಮಂಗಳಾರತಿ ಮಾಡಿಸಿ ಕಳಿಸ್ಕೊಡ್ತೀವಿ. ಆವತ್ತಿನ ದಿನ ಹಬ್ಬ ಮಾಡಿರ್ತಾರೆ, ಇಲ್ಲ ಅಂದರೆ ಅದ್ರ ಹಿಂದಿನ ದಿನವೂ ಮಾಡ್ತಾರೆ. ನಮ್ಮೂರಲ್ಲಿ ಕೆಲವರೆಲ್ಲ ಹಿಂದಿನ ದಿನ ನೈಟ್ ಮಾಡಿದರು, ಇನ್ನು ನಮ್ಮನೇಲೆಲ್ಲ ನಾವು ಮಾರ್ನಿಂಗೇ ಹಬ್ಬ ಮಾಡಿದ್ವಿ. ಇವಾಗ ಪೂಜೆ ಮಾಡಿಸ್ತಾ ಇದ್ವಿ. ಗಣೇಶ ಹಬ್ಬ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ, ಹಾಗೆ ಗಣೇಶನ ಮತ್ತೆ ಕಳಿಸ್ಕೊಡುವಾಗ ಬೇಜಾರಿರುತ್ತೆ. ಸೊ ಬೇಗ ಬಂದು ಬೇಗ ಹೋಗ್ಬಿಟ್ರಲ್ಲ ಅಂತ, ಸೊ ಮತ್ತೆ ನೆಕ್ಸ್ಟ್ ಇಯರ್ ಕರ್ಕೊಬರೋಣ. ಕಾಪಿ ರೈಟ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಸಾಂಗ್ನ ಆ್ಯಡ್ ಮಾಡ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಮೆಸೇಜ್ ತುಂಬ ಬರ್ತಾ ಇರುತ್ತೆ, ಬಟ್ ಅದರಲ್ಲಿ ಕೆಲವನ್ನ ಓದಿದಾಗ ಸ್ವಲ್ಪ ಖುಷಿ ಅನಿಸುತ್ತೆ. ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು, ನೀವು ಬಿಡಿ ಮೇಡಮ್, ನೀವು ಯಾವಾಗಲೂ ಖುಷಿಯಾಗಿ ನಿಮ್ಮದೇ ಲೋಕದಲ್ಲಿ ನೀವು ಇರ್ತೀರ, ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ, ನೀವಾಯಿತು ನಿಮ್ಮ ಲೈಫ್ ಆಯಿತು ಅಂತ. ಆವಾಗ ನಾನು ಅವರಿಗೆ ರಿಪ್ಲೈ ಮಾಡಿ ಹೇಳಿದೆ, ನೀವು ಖುಷಿಯಾಗಿರಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ನಮ್ಮ ಲೈಫಲ್ಲಿ ನಾವು ಹೇಗಿರಬೇಕು ಅನಿಸುತ್ತೆ ಹಾಗೆ ಇರಬೇಕು. ಬೇರೆಯವರಿಂದ ಚೇಂಜ್ ಆಗೋದಾಗಲಿ, ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದಾಗಲಿ ಏನೂ ಇರಬಾರ್ದು. ಆ್ಯಂಡ್ ಮೋರ್ ಓವರ್ ನೀವು ಇಂಡಿಪೆಂಡೆಂಟ್ ಆಗಿರಬೇಕು. ಬಿಕಾಸ್ ಎಲ್ಲ ವಿಷಯದಲ್ಲೂ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದರೆ ಖಂಡಿತವಾಗ್ಲೂ ನಾವು ಪ್ರತಿಯೊಂದಕ್ಕೂ ತುಂಬ ನೋವು ಪಡ್ತಾ ಹೋಗ್ತೀವಿ. ಇಂಡಿಪೆಂಡೆಂಟಾಗಿ ನಿಮಗೇನು ಬೇಕು ಅನ್ನೋದನ್ನ ನೀವು ತೊಗೊಂಡು, ನಿಮಗೇನು ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಯಾವಾಗಲೂ ಖುಷಿಯಾಗಿರ್ತೀರ ಅಂತ ನಾನು ಹೇಳಿದೆ. ಅದೇಗೆ ಸಾಧ್ಯ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ದಂಗೆ ಇರೋದು ಅಂತ ಹೇಳಿದ್ರು. ಯಾಕೆ ಯೋಚನೆ ಮಾಡಬೇಕು? ನಮ್ಮ ಲೈಫಲ್ಲಿ ಕಷ್ಟ ಅಂದಾಗ ಯಾರೂ ಬರಲ್ಲ, ನಮ್ಮ ಕೈಲಿ ಏನೂ ಇಲ್ಲ ಅಂದಾಗೂ ಯಾರೂ ಬರಲ್ಲ. ನೀನು ದುಡಿಬೇಕು, ನೀನು ತಿನ್ನಬೇಕು, ನೀನು ಚೆನ್ನಾಗಿರಬೇಕು ಅಷ್ಟೇ ಅಂತ ಹೇಳಿದೆ. ಇದು ಸತ್ಯವಾದ ಮಾತು ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ಯಾರು ನೋಡಿ ಕಂಪೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು. ನಾವು ಬೇರೆಯವ್ರನ್ನ ನೋಡಿ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅನ್ನೋ ಬದಲು ನಮ್ಮ ಹತ್ರ ಇರೋದು ಬೇರೆಯವ್ರ ಹತ್ರ ಇಲ್ವಲ್ಲ ಅಂತ ಖುಷಿಪಡಿ. ಇನ್ನು ಇವತ್ತು ನಮ್ಮೂರಲ್ಲಿ ಗಣೇಶ ವಿಸರ್ಜನೆ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತು. ಆ್ಯಂಡ್ ಆ ಸೌಂಡು, ಆ DJ ಸೌಂಡ್ ಆಗಲಿ, ಸೊ ನಾನು ಡ್ಯಾನ್ಸ್ ಮಾಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಕಾಲೆಲ್ಲ ನೋವು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮಲ್ಕೊಂಡು ರೆಸ್ಟ್ ಮಾಡಿ ಇವಾಗ ತಾನೇ ಇದ್ದೆ. ಇವಾಗ ಟೈಮ್ ಬಂದುಬಿಟ್ಟು 5:30 ಆಗಿದೆ. ಸೊ ಮನೇಲೆಲ್ಲರೂ ಏನು ಮಾಡ್ತಿದ್ದಾರೆ ನೋಡ್ಕೊಬರೋಣ ಬನ್ನಿ. ರಾಮ ಗೋಧಿ ಅಕ್ಕಿ ಹುರಿತಾ ಇದ್ದೀನಿ. ಏನಕ್ಕೆ? ಗೋಧಿ ಮುದ್ದಿಗೆ. ಹುರಿದ್ರೆ ಚೆನ್ನಾಗಿರುತ್ತಾ? ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹುರಿದು
ಫ್ಲೇವರ್ ನೋಡ್ತಾ ಇದ್ದೀನಿ. ನಮ್ಮನೇಲಿ ಮೆಂತೆ ಮುದ್ದೆ ಮಾಡ್ತಾ ಇದ್ದಾರೆ. ನಮ್ಮನೇಲಿ ಯಾವ ಥರ ಮಾಡ್ಕೋತೀವಿ ಅನ್ನೋದನ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಬನ್ನಿ. ಎಲ್ಲ ಸಿರಿಧಾನ್ಯನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಕಡಲೆಬೇಳೆ ಅದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡು ಹಾಕಬೇಕು. ತೊಗರಿ ಬೇಳೆ ಸ್ವಲ್ಪ ಕಡಲೆಬೇಳೆ ಥರನೇ ಇದೆ. ತೊಗರಿ ಬೇಳೆ ನೋಡೋದಕ್ಕೆ ಇಲ್ಲಿ ನೋಡಿ ಇದು ಸುಡ್ತಾ ಇದೆ. ಎರಡು ನೋಡೋದಕ್ಕೆ ಸ್ವಲ್ಪ ಸಿಮಿಲರ್ ಇದೆ. ನಂಗಂತೂ ಬೇಳೆಗಳೇ ಗೊತ್ತಿಲ್ಲ. ತಡ್ನಿ ಕಾಳು ಇದು ಸಾಂಬಾರು ಚಂದ ನನಗೆ. ಮೆಣಸೆ ಇದು ಇದು ಕಡಲೆಕಾಳು. ಕಡಲೆ ಜಾಸ್ತಿ ಹಾಕೋದ್ರಿಂದ ಕಡಲೆಕಾಳನ್ನ ಸ್ವಲ್ಪ ಹಾಕಿದ್ದಾರೆ. ನೀವು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿ. ಹೆಸರು ಕಾಳು, ನಿಮಗೆ ಬೇಕು ಅಂದರೆ ಹುರುಳಿಕಾಳನ್ನ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಫ್ಲೇವರ್ ಅಂತೂ ಮಸ್ತಾಗೆ ಇದೆ. ಇದರಲ್ಲಿ ಎಲ್ಲ ತರಹದ ಪೋಷಕಾಂಶ ಇರೋದ್ರಿಂದ ತುಂಬ ಒಳ್ಳೆಯದು ಮೂಳೆಗಳಿಗೆ. ನಾವು ಗೋಧಿ 5 kg ತೊಗೊಂಡಿರೋದ್ರಿಂದ ಎಲ್ಲ ಬೇಳೆಕಾಳುಗಳನ್ನ ಹಾಫ್ kg ತೊಗೊಂಡಿದ್ದೀವಿ. ಮೆಂತ್ವೆ ಮಾತ್ರ 1 kgನಾ? ಮೆಂತ್ವೆ ಮಾತ್ರ 1 kg ತೊಗೊಂಡಿದ್ದೀವಿ. ಅದಕ್ಕೆ 1 kg ಹಾಕಿದ್ದೀನಿ. ಅದು ಕೈ ಬರಬೇಕು ಅಂತ ಹೇಳಿ 1 kg ಮೆಂತ್ವೆ ಹಾಕಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಹಾಫ್ kg. ಜಾಸ್ತಿ ಬಾಣಂತಿ ಇರೋರಿಗೆಲ್ಲ ಕೊಡ್ತಾರೆ ಅಲ್ಲ ಮಕ್ಕಳಿಗೆ. ಮಕ್ಕಳಿಂದ ಸಣ್ಣ ಮಕ್ಕಳಿಂದ ದೊಡ್ಡವರೆಗೂ ತಿಂದು ಆರೋಗ್ಯಕ್ಕೆ ಒಳ್ಳೆಯದು. ಎಲ್ರಿಗೂ ಕೊಡ್ತಾರೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಇವತ್ತು ಖಾಲಿ ಆಗಿತ್ತು ಫ್ಲೋರ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಇವತ್ತು ನೆನ್ನೆ ಗೋಧಿ ಹಾಕ್ಸಿದ್ವಲ್ಲ ನೋಡಿ ಯಾವ ಥರ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಇದನ್ನು ನಾವು ಜರಡಿ ಹಿಡ್ದಾದ್ಮೇಲೆ ಮಾಡ್ಕೋಬೋದು. ಇದನ್ನು ಜರಡಿ ಹಿಡ್ಕೊಂಡು ಅದರಲ್ಲಿ ಬರುವಂತಹ ಒಟ್ಟು ತೆಗೆಯೋದು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.